2026ರ ಮೊದಲ ದಿನ ಇವತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಹೋಗಿದ್ದಾರೆ. 2026ರ ಮೊದಲ ದಿನ ಧನ್ವೀರ್ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ನಿನ್ನೆಯಷ್ಟೇ ಕಮಿಷನರ್ ಅನ್ನ ಭೇಟಿಯಾಗಿದ್ರು ವಿಜಯಲಕ್ಷ್ಮಿ. ಇವತ್ತು ನಟ ಧನ್ವೀರ್ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ಸಂಕಷ್ಟಗಳಿಗೆ ಮುಕ್ತಿ ಸಿಗಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಧನ್ವೀರ್ ಜೊತೆಗೂಡಿ ಹೋಗಿ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಮಾಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ವರ್ಷದ ಮೊದಲ ದಿನ ಚಾಮುಂಡೇಶ್ವರಿಯ ದರ್ಶನವನ್ನ ವಿಜಯಲಕ್ಷ್ಮಿ ಪಡೆದಿದ್ದಾರೆ. ನಮ್ಮ ಪ್ರತಿನಿಧಿ ವಿನೋದ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನೋದ, ಎಷ್ಟು ಗಂಟೆಗೆ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದ್ರು? ದರ್ಶನ ಎಲ್ಲವೂ ಕೂಡ ಮುಗಿತಾ ವಿಜಯಲಕ್ಷ್ಮಿ ಅವರದ್ದು? ಯಾರ್ಯಾರಿದ್ರು ಅವ್ರ ಜೊತೆಗೆ? ಏನಿದೆ ವಿವರ ವಿನೋದ್? ರಂಜಿತ್, ಹೊಸ ವರ್ಷದ ಮೊದಲ ದಿನ ಇವತ್ತು. ಸೊ ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ. ಅದೇ ರೀತಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಚಾಮುಂಡಿ ತಾಯಿಯ ದರ್ಶನ ಕೂಡ ಪಡೆದಿದ್ದಾರೆ. ವಿಶೇಷವಾದಂತಹ ಪೂಜೆ ಕೂಡ ಸಲ್ಲಿಸಿರುವಂತದ್ದು. ಅವರ ಜೊತೆಗೆ ನಟರಾದಂತಹ ಧನ್ವೀರ್ ಇರ್ಬೋದು, ಚಿಕ್ಕಣ್ಣ ಇಬ್ಬರು ಕೂಡ ಅವರ ಜೊತೆಗೆ ಬಂದು ಚಾಮುಂಡಿ ತಾಯಿಯ ದರ್ಶನ ಪಡ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ಆ ದರ್ಶನ್ ಅವರು ಕೂಡ ಚಾಮುಂಡಿ ತಾಯಿಯ ಪರಮ ಭಕ್ತರಾಗಿದ್ರು. ಎಲ್ಲೇ ಇರಲಿ ಅವರು ವರ್ಷದ ಮೊದಲ ದಿನ ಚಾಮುಂಡಿ ತಾಯಿಗೆ ಬಂದು ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾ ಇದ್ರು. ಸೊ ಈಗ ಅವರು ಜೈಲಿನ ಕಾರಣಕ್ಕಾಗಿ ಅವರ ಪತ್ನಿ ಅವರ ಪರವಾಗಿ ಬಂದು ಚಾಮುಂಡಿ ತಾಯಿಯ ಮೊರೆ ಹೋಗಿರುವಂತದ್ದು. ಸಹಜವಾಗಿ ಸಂಕಷ್ಟವನ್ನ ದೂರ ಮಾಡುವಂತೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಕೆಲ ಬೆಳವಣಿಗೆಯಿಂದ ಸಾಕಷ್ಟು ಬೇಸತ್ತಿದ್ದಾರೆ. ಸೊ ಹೀಗಾಗಿ ಚಾಮುಂಡಿ ತಾಯಿಯ ಮೊರೆ ಹೋಗಿ ಚಾಮುಂಡಿ ತಾಯಿಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಕೂಡ ಸಲ್ಲಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧವಾಗಿ ಆಗ್ತಾ ಇರುವಂತಹ ಕೆಟ್ಟ ಕಮೆಂಟ್ಸ್ಗಳಿರ್ಬೋದು, ಜೊತೆಗೆ ಪೊಲೀಸ್ ಅವರ ವಿರುದ್ಧ ಅವರು ನಿನ್ನೆ ಹಾಕಿದಂತಹ ಒಂದು ಪೋಸ್ಟ್ ಇರ್ಬೋದು, ಇದೆಲ್ಲದಿಂದ ಸಾಕಷ್ಟು ಬಲವಿದೆ. ಸೊ ಹೀಗಾಗಿ ಇವತ್ತು ಅವರು ಪ್ರತಿ ಬಾರಿ ದರ್ಶನ್ ಅವರು ಬರ್ತಾರೆ. ಸೊ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ವಿಶೇಷವಾದಂತಹ ಪೂಜೆ ಸಲ್ಲಿಸಿದ್ದಾರೆ. ಸೊ ಈ ಮೂಲಕವಾಗಿ ಸಂಕಷ್ಟವನ್ನು ಪರಿಹರಿಸು ಚಾಮುಂಡಿ ತಾಯಿ ಅಂತೇಳಿ. ಯಾಕಂದ್ರೆ ದರ್ಶನ್ ಅವರು ಚಾಮುಂಡಿ ತಾಯಿಯ ಪರಮ ಭಕ್ತರಾಗಿದ್ರು. ಯಾವುದೇ ಶೂಟಿಂಗ್ ಇರಲಿ ಅಥವಾ ಮೈಸೂರಿಗೆ ಅವರೆಲ್ಲ ಬದಲಾದ ಸಂದರ್ಭದಲ್ಲಿ ಮೊದಲಿಗೆ ಅವರು ಚಾಮುಂಡಿ ತಾಯಿಯ ದರ್ಶನ ಪಡಿತಾ ಇದ್ರು. ಜೊತೆಗೆ ಹೊಸ ವರ್ಷದ ಮೊದಲ ದಿನವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ತದನಂತರದ ಅವರು ಬೇರೆ ಕೆಲಸವನ್ನು ಆರಂಭಿಸ್ತಾ ಇದ್ರು. ಸೊ ಹೀಗಾಗಿ ಅವರ ಪತ್ನಿ ಯಾವ ಒಂದು ಸಂಪ್ರದಾಯವನ್ನ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅವರ ಜೊತೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಅಭಿಮಾನಿಗಳಲ್ಲೂ ಕೂಡ ದರ್ಶನ್ ಅವರ ಪರವಾಗಿ ಘೋಷಣೆ ಕೂಗುವಂತಹ ಕೆಲಸವನ್ನ ಮಾಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. 2026ರ ಮೊದಲ ದಿನ ಇವತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಚಾಮುಂಡೇಶ್ವರಿ ತಾಯಿಯ ದರ್ಶನಕ್ಕೆ ಹೋಗಿದ್ದಾರೆ. 2026ರ ಮೊದಲ ದಿನ ಧನ್ವೀರ್ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ನಿನ್ನೆಯಷ್ಟೇ ಕಮಿಷನರ್ ಅನ್ನ ಭೇಟಿಯಾಗಿದ್ರು ವಿಜಯಲಕ್ಷ್ಮಿ. ಇವತ್ತು ನಟ ಧನ್ವೀರ್ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ಸಂಕಷ್ಟಗಳಿಗೆ ಮುಕ್ತಿ ಸಿಗಲಿ ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಧನ್ವೀರ್ ಜೊತೆಗೂಡಿ ಹೋಗಿ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನ ಮಾಡಿದ್ದಾರೆ.
ವಿಜಯಲಕ್ಷ್ಮಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ. ಇವತ್ತು ವರ್ಷದ ಮೊದಲ ದಿನ ಚಾಮುಂಡೇಶ್ವರಿಯ ದರ್ಶನವನ್ನ ವಿಜಯಲಕ್ಷ್ಮಿ ಪಡೆದಿದ್ದಾರೆ. ನಮ್ಮ ಪ್ರತಿನಿಧಿ ವಿನೋದ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನೋದ, ಎಷ್ಟು ಗಂಟೆಗೆ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದ್ರು? ದರ್ಶನ ಎಲ್ಲವೂ ಕೂಡ ಮುಗಿತಾ ವಿಜಯಲಕ್ಷ್ಮಿ ಅವರದ್ದು? ಯಾರ್ಯಾರಿದ್ರು ಅವ್ರ ಜೊತೆಗೆ? ಏನಿದೆ ವಿವರ ವಿನೋದ್? ರಜಿತ್, ಹೊಸ ವರ್ಷದ ಮೊದಲ ದಿನ ಇವತ್ತು. ಸೊ ಹೀಗಾಗಿ ಚಾಮುಂಡಿ ಬೆಟ್ಟಕ್ಕೆ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾರೆ. ಅದೇ ರೀತಿ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ಚಾಮುಂಡಿ ತಾಯಿಯ ದರ್ಶನ ಕೂಡ ಪಡೆದಿದ್ದಾರೆ. ವಿಶೇಷವಾದಂತಹ ಪೂಜೆ ಕೂಡ ಸಲ್ಲಿಸಿರುವಂತದ್ದು. ಅವರ ಜೊತೆಗೆ ನಟರಾದಂತಹ ಧನ್ವೀರ್ ಇರ್ಬೋದು, ಚಿಕ್ಕಣ್ಣ ಇಬ್ಬರು ಕೂಡ ಅವರ ಜೊತೆಗೆ ಬಂದು ಚಾಮುಂಡಿ ತಾಯಿಯ ದರ್ಶನ ಪಡ್ಕೊಂಡಿರುವಂತದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಅವರು ಕೂಡ ಚಾಮುಂಡಿ ತಾಯಿಯ ಪರಮ ಭಕ್ತರಾಗಿದ್ರು. ಎಲ್ಲೇ ಇರಲಿ ಅವರು ವರ್ಷದ ಮೊದಲ ದಿನ ಚಾಮುಂಡಿ ತಾಯಿಗೆ ಬಂದು ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾ ಇದ್ರು. ಸೊ ಈಗ ಅವರು ಜೈಲಿನ ಕಾರಣಕ್ಕಾಗಿ ಅವರ ಪತ್ನಿ ಅವರ ಪರವಾಗಿ ಬಂದು ಚಾಮುಂಡಿ ತಾಯಿಯ ಮೊರೆ ಹೋಗಿರುವಂತದ್ದು. ಸಹಜವಾಗಿ ಸಂಕಷ್ಟವನ್ನ ದೂರ ಮಾಡುವಂತೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಕೆಲ ಬೆಳವಣಿಗೆಯಿಂದ ಸಾಕಷ್ಟು ಬೇಸತ್ತಿದ್ದಾರೆ. ಸೊ ಹೀಗಾಗಿ ಚಾಮುಂಡಿ ತಾಯಿಯ ಮೊರೆ ಹೋಗಿ ಚಾಮುಂಡಿ ತಾಯಿಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ಕೂಡ ಸಲ್ಲಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧವಾಗಿ ಆಗ್ತಾ ಇರುವಂತಹ ಕೆಟ್ಟ ಕಮೆಂಟ್ಸ್ಗಳಿರ್ಬೋದು, ಜೊತೆಗೆ ಪೊಲೀಸ್ ಅವರ ವಿರುದ್ಧ ಅವರು ನಿನ್ನೆ ಹಾಕಿದಂತಹ ಒಂದು ಪೋಸ್ಟ್ ಇರ್ಬೋದು, ಇದೆಲ್ಲದಿಂದ ಸಾಕಷ್ಟು ಬರೋದಿದೆ. ಸೊ ಹೀಗಾಗಿ ಇವತ್ತು ಅವರು ಪ್ರತಿ ಬಾರಿ ದರ್ಶನ್ ಅವರು ಬರ್ತಾರೆ. ಸೊ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ವಿಶೇಷವಾದಂತಹ ಪೂಜೆ ಸಲ್ಲಿಸಿದ್ದಾರೆ. ಸೊ ಈ ಮೂಲಕವಾಗಿ ಸಂಕಷ್ಟವನ್ನು ಪರಿಹರಿಸು ಚಾಮುಂಡಿ ತಾಯಿ ಅಂತ ಹೇಳಿ. ಯಾಕಂದ್ರೆ ದರ್ಶನ್ ಅವರು ಚಾಮುಂಡಿ ತಾಯಿಯ ಪರಮ ಭಕ್ತರಾಗಿದ್ರು. ಯಾವುದೇ ಶೂಟಿಂಗ್ ಇರಲಿ ಅಥವಾ ಮೈಸೂರಿಗೆ ಅವರೆಲ್ಲ ಬದಲಾದ ಸಂದರ್ಭದಲ್ಲಿ ಮೊದಲಿಗೆ ಅವರು ಚಾಮುಂಡಿ ತಾಯಿಯ ದರ್ಶನ ಪಡಿತಾ ಇದ್ರು. ಜೊತೆಗೆ ಹೊಸ ವರ್ಷದ ಮೊದಲ ದಿನವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ತದನಂತರದ ಅವರು ಬೇರೆ ಕೆಲಸವನ್ನು ಆರಂಭಿಸ್ತಾ ಇದ್ರು. ಸೊ ಹೀಗಾಗಿ ಅವರ ಪತ್ನಿ ಯಾವೊಂದು ಸಂಪ್ರದಾಯವನ್ನ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಅವರ ಜೊತೆ ಬಂದ ಸಂದರ್ಭದಲ್ಲೂ ಕೂಡ ಅವರ ಅಭಿಮಾನಿಗಳಲ್ಲೂ ಕೂಡ ದರ್ಶನ್ ಅವರ ಪರವಾಗಿ ಘೋಷಣೆ ಕೂಗುವಂತಹ ಕೆಲಸವನ್ನ ಮಾಡಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್.